ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಕೇಂದ್ರ ಸರ್ಕಾರ ಬ್ಯಾಡ್ ಬ್ಯಾಂಕ್ನ ವಿಚಾರವಾಗಿ ಒಂದು ಕ್ಲಾರಿಟಿಯನ್ನ ಈಗ ಕೊಟ್ಟುಬಿಟ್ಟಿದೆ. ಏನದು ಕ್ಲಾರಿಟಿ ಅಂತಂದ್ರೆ, ಬ್ಯಾಡ್ ಬ್ಯಾಂಕ್ನಲ್ಲಿ ತನ್ನ ಸಹಭಾಗಿತ್ವ ಇರೋದಿಲ್ಲ ಅನ್ನೋದನ್ನ ಕ್ಲಾರಿಫೈ ಮಾಡಿಬಿಟ್ಟಿದೆ. ಹಾಗಾದ್ರೆ ಬ್ಯಾಡ್ ಬ್ಯಾಂಕ್ ಅಂದ್ರೆ ಏನು, ಅದೇನು ಮಾಡುತ್ತೆ, ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟ್ಲಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಫೇಸ್ಬುಕ್ನಲ್ಲೂ indianmoney.com ಪೇಜ್ ಅನ್ನು ಫಾಲೋ ಮಾಡಿ. ನೋಡಿ, ನಾವು ಅನೇಕ ಬ್ಯಾಂಕ್ಗಳು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳನ್ನು ಗಮನಿಸಿದ್ದೀವಿ. ಈ ಬ್ಯಾಡ್ ಬ್ಯಾಂಕ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ಯೂಶುವಲಿ ಒಂದು ಬ್ಯಾಂಕ್ಗೆ ಬ್ಯಾಡ್ ಅಂದ್ರೆ ಏನು ಅಥವಾ ಸಮಸ್ಯಾತ್ಮಕ ಅಂದ್ರೆ ಏನು? ಸಾಲ. ಈ ಸಾಲವನ್ನು ಕೊಟ್ಟಿರ್ತಾರೆ, ಸಾಲ ವಾಪಸ್ ಪೇ ಮಾಡಿರೋದಿಲ್ಲ, ಕೆಲ ಅಸೆಟ್ಗಳನ್ನ ಸೆಕ್ಯೂರಿಟಿ ಕೊಲ್ಯಾಟ್ರಲ್ ಆಗಿ ಇಟ್ಟಿರ್ತಾರೆ, ಅವುಗಳನ್ನು ಬಳಸ್ಕೊಂಡು ಸಹ, ಈಗ ಫಾರ್ ಎಕ್ಸಾಂಪಲ್ ಸಾಲವನ್ನು ಪಡ್ಕೊಂಡ 90 ದಿನಗಳಲ್ಲಿ ಇಂಟ್ರೆಸ್ಟೂ ಕಟ್ಟಿರೋದಿಲ್ಲ, ಯಾವುದೇ ತರದ ಅಸಲನ್ನು ಕಟ್ಟಿರೋದಿಲ್ಲ. ಈ ಥರವುಗಳನ್ನ NPA ಅಂತಾರೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳು. ಇಂಥ ಅಸೆಟ್ಗಳು ಬ್ಯಾಲೆನ್ಸ್ ಶೀಟ್ ನ ಮೇಲೆ ಒಂಥರದ ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇರ್ತವೆ. ಕಾರಣ ಏನಪ್ಪಾ ಅಂತ ಅಂದ್ರೆ, ನಿಮಗೆ NPA ಇಂತಿಷ್ಟೇ ಇರಬೇಕು. ಒಂದು ವೇಳೆ NPA ಹೆಚ್ಚಿತ್ತು ಅಂತ ಅಂದ್ರೆ, ಅಂತ ಬ್ಯಾಂಕ್ನ ಮೇಲೆ ಹೂಡಿಕೆ ಮಾಡೋದಕ್ಕೂ ವ್ಯವಹಾರ ಮಾಡೋದಕ್ಕೂ ಸಮಸ್ಯೆ ಆಗ್ಬಿಡುತ್ತೆ. ಯಾಕೆ ಹೇಳಿ? ನಮ್ಮಿಂದ ಡೆಪಾಸಿಟ್ ಅಂತ ಪಡ್ಕೊಂಡ ಹಣವನ್ನ ಹೆಚ್ಚಿಗೆ ಬಡ್ಡಿಗೆ ಜನರಿಗೆ ಅಂತಾನೆ ಕೆಲ ಲೋನ್ಗಳಿಗೆ, ಇನ್ಶೂರೆನ್ಸ್ ಸ್ಕೀಮ್ಗಳಿಗೆ ಅಥವಾ ಇನ್ಯಾವುದೋ ತರದಲ್ಲಿ ಕೊಟ್ಟು ಅಥವಾ ಇನ್ವೆಸ್ಟ್ ಮಾಡಿ ಪಡ್ಕೊಂಡ ಲಾಭದಲ್ಲಿ ಬ್ಯಾಂಕ್ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸಬೇಕು, ನಮಗೂ ಬಡ್ಡಿ ಕೊಡಬೇಕು, ಯಾರು ಡೆಪಾಸಿಟ್ ಇರ್ತಾರೆ ಅಂಥವರಿಗೆ. ಸೊ ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳು ಹೆಚ್ಚಿಗೆ ಆಯ್ತು ಅನ್ನೋದಾದ್ರೆ ಆ ಬ್ಯಾಂಕ್ನ ಆರ್ಥಿಕ ಆರೋಗ್ಯ ಸರಿಯಾಗಿಲ್ಲ ಅಂತ ಅರ್ಥ. ಸಾಲ ಕೊಟ್ಟಿದ್ದಾರೆ, ವಾಪಸ್ ಬಂದಿಲ್ಲ, ಅವ್ರು ಹೇಗೆ ಬಿಸ್ನೆಸ್ ಮಾಡ್ತಾರೆ, ಹೇಗೆ ಲಾಭ ಮಾಡ್ಕೊಳ್ತಾರೆ? ಇದು ಪ್ರಾಬ್ಲಮ್ ಆಗುತ್ತೆ. ಸೊ ಹೀಗಾಗಿ ಕಳೆದ ವರ್ಷ 2020 ಮೇನಲ್ಲಿ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಕೇಂದ್ರ ಸರ್ಕಾರದ ಬಳಿ ಹೋಗಿ ಕೇಳ್ಕೊಳ್ತು, 10,000 ಕೋಟಿ ಫಂಡ್ ಮಾಡಿ ಒಂದು ಬ್ಯಾಡ್ ಬ್ಯಾಂಕ್ ಅನ್ನ ನೀವು ಆರಂಭ ಮಾಡಿ. ಈ ಬ್ಯಾಡ್ ಬ್ಯಾಂಕ್ ಏನ್ ಮಾಡುತ್ತೆ? ಎಲ್ಲ ಬ್ಯಾಂಕ್ಗಳಲ್ಲಿರುವಂತಹ NPAಗಳನ್ನ ಒಟ್ಟುಗೂಡಿಸಿ ಆ NPAಗಳನ್ನ ವಸೂಲು ಮಾಡೋದಕ್ಕೆ ಟ್ರೈ ಮಾಡುವಂತಹ ಪ್ರಕ್ರಿಯೆ ಅದಾಗಬೇಕು ಅನ್ನೋದು ಅವರ ಬೇಡಿಕೆ ಆಗಿತ್ತು. ಇವು ಏನ್ ಮಾಡ್ತದಪ್ಪ ಅಂತ ಅಂದ್ರೆ, ಈ ಒಂದು 10,000 ಕೋಟಿಯಷ್ಟು ಆರಂಭಿಕ ಹೂಡಿಕೆಯನ್ನ ಮಾಡಿಕೊಂಡು, ಈಗ ಯಾವುದೋ ಒಂದು ಪ್ರೈವೇಟ್ ಬ್ಯಾಂಕ್ ನಲ್ಲಿ ಒಂದು 500 ಕೋಟಿಯ NPA ಇದೆ ಅನ್ಕೊಳ್ಳಿ, 15% ಕ್ಯಾಶ್ ಅನ್ನ ಈ ಬ್ಯಾಡ್ ಬ್ಯಾಂಕ್ ಪೇ ಮಾಡಿ ಆ NPA ಅನ್ನ ಕೊಂಡುಕೊಳ್ಳುತ್ತೆ. ಇನ್ 85% ಅನ್ನ ಬ್ಯಾಂಕ್ ರೆಸೀಟ್ಗಳ ಮುಖೇನ ಅದರ ವ್ಯಾಲ್ಯೂವನ್ನ ಆ ಪ್ರೈವೇಟ್ ಬ್ಯಾಂಕಿಗೋ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಗೋ ಕೊಡುತ್ತೆ. ಅದರ ಅರ್ಥ ಏನಪ್ಪಾ ಅಂತ ಅಂದ್ರೆ, ಈ ಬ್ಯಾಡ್ ಬ್ಯಾಂಕ್ ಇದೆಯಲ್ಲ, ಈ ಬ್ಯಾಡ್ ಬ್ಯಾಂಕ್ ಒಂದು ರೀತಿ ಆಲ್ಟರ್ನೇಟಿವ್ ಫಂಡಿಂಗ್ ಸಿಸ್ಟಮ್ ಅನ್ನ ಬಳಸ್ಕೊಂಡು ಅದನ್ನ ಹೇಗಾದ್ರೂ ಮಾಡಿ ಸಾಲ್ವ್ ಮಾಡುತ್ತೆ. ಕೆಲ ಅಸೆಟ್ಗಳಿರ್ತವೆ, ಆ ಅಸೆಟ್ಗಳನ್ನು ಮಾರೋದು, ಕ್ಯಾಪಿಟಲ್ ಅನ್ನ ತುಂಬೋದು, ಮತ್ತೆ ಈ ಥರದನ್ನ ಮಾಡ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಈ ಥರ ಬ್ಯಾಡ್ ಬ್ಯಾಂಕ್ ಅನ್ನ ರೆಡಿ ಮಾಡಿ ಎಲ್ಲ ಸಾಲಗಳನ್ನ ಅಲ್ಲಿಗೆ ಮಾರಿಬಿಟ್ರೆ, ಒಂದು 500 ಕೋಟಿಗೂ ಹೆಚ್ಚಿನ ಸಾಲಗಳನ್ನ ಆ ಬ್ಯಾಡ್ ಬ್ಯಾಂಕ್ಗೆ 15:85 ರೇಷಿಯೋನಲ್ಲಿ 15% ಕ್ಯಾಶು, 85% ಬ್ಯಾಂಕ್ ರೆಸಿಟ್ಗಳ ಆಧಾರದ ಮೇಲೆ ಕೊಟ್ಬಿಟ್ರೆ, ರೆಸಿಟ್ಗಳು ಅಂತ ಅಂದ್ರೆ ಸೆಕ್ಯೂರಿಟಿಗಳು. ಈಗ ಯಾವುದೋ ಒಂದು ಪ್ರೈವೇಟ್ ಬ್ಯಾಂಕೋ ಅಥವಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕೋ RBI ನಿಂದ ಇಂತಿಷ್ಟು ಅಂತ, ಅವುಗಳ ಹತ್ರ ಒಂದು 100 ಕೋಟಿ ಡೆಪಾಸಿಟ್ ಅಂತ ಇದ್ರೆ ಇಂತಿಷ್ಟು % ಸೆಕ್ಯೂರಿಟೀಸ್ಗಳನ್ನ ಕೊಂಡ್ಕೊಳ್ಬೇಕು ಅನ್ನೋದಿರುತ್ತೆ. ಈ ಸೆಕ್ಯೂರಿಟಿಗಳೇನು? ಸರ್ಕಾರಕ್ಕೆ ಹಣ ಬೇಕಾಗಿರುತ್ತೆ, ಸೆಕ್ಯೂರಿಟಿಯನ್ನ ಸರ್ಕಾರ ಕೊಡುತ್ತೆ ರಿಸರ್ವ್ ಬ್ಯಾಂಕ್ ನ ಮುಖೇನ. ಅದನ್ನ ನಾವು ಕೊಂಡುಕೊಳ್ಳೋದಕ್ಕೆ ನಾವು ಇಂತಿಷ್ಟು ಅಂತ ಹಣವನ್ನ ಕೊಡ್ತೀವಿ, ಆ ಹಣಕ್ಕಿಂತಿಷ್ಟು ಅಂತ ಸರ್ಕಾರ ನಮಗೆ ಬಡ್ಡಿಯನ್ನ ಕೊಡ್ತಾ ಹೋಗುತ್ತೆ. ಸರ್ಕಾರ ನಮ್ಮಿಂದ ಸಾಲವನ್ನ ಪಡ್ಕೊಳ್ಳೋದಕ್ಕೆ ಸೆಕ್ಯೂರಿಟೀಸ್ ಅಂತ ಅಂತಾರೆ. ಸೊ ಈ 15% ಕ್ಯಾಶ್ ಕೊಡುತ್ತೆ, 85% ಬ್ಯಾಂಕ್ ರೆಸಿಟ್ಗಳನ್ನ ಸೆಕ್ಯೂರಿಟಿ ಮೂಲಕ ಕೊಡುತ್ತೆ ಅನ್ನೋದು ಈ ಬ್ಯಾಡ್ ಬ್ಯಾಂಕ್ ನ ಆಲೋಚನೆ. ಈ ಬ್ಯಾಡ್ ಬ್ಯಾಂಕ್ ನಾನು ಹೇಳಿದ್ನಲ್ಲ, ಸೊ ಸಾಲಗಳನ್ನೆಲ್ಲ ಆ ಕಡೆಗೆ ವರ್ಗಾಯಿಸೋದ್ರಿಂದ ಯಾವ ಬ್ಯಾಂಕ್ಗಳು ಏನು ಪ್ರೈವೇಟ್ ಸೆಕ್ಟರ್ ಅಥವಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಇರ್ತವೆ, ಆ ಬ್ಯಾಂಕ್ನ ಬ್ಯಾಲೆನ್ಸ್ ಶೀಟ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಸೊ ಎಷ್ಟು ಪರ್ಫಾರ್ಮಿಂಗ್ ಅಸೆಟ್ಸ್ ಇದೆ, ಅವುಗಳ ಆಧಾರದ ಮೇರೆಗೆ ಎಷ್ಟು ಲಾಭನ ಮಾಡ್ಕೊಳ್ಬಹುದು ಅನ್ನೋದನ್ನ ಪ್ಲಾನ್ ಮಾಡಬಹುದು. ಸೊ ಈ ಬ್ಯಾಂಕ್ಗಳ ಅಸೋಸಿಯೇಷನ್ ಏನ್ ಮಾಡ್ತು? ಸರ್ಕಾರನ ಹೋಗಿ ಅನೇಕ PSUಗಳಲ್ಲಿ ಹತ್ತತ್ರ ಈಗಿರೋ ಸಾಲದಲ್ಲಿ 60% PSUಗಳದ್ದಿದೆ. ಈ ಕಾರಣಕ್ಕೆ ಸರ್ಕಾರ ಬಿಟ್ಟು ಇನ್ಯಾರು ಅದಕ್ಕೆ ಲೀಡರ್ ಆಗೋಕ್ಕಾಗುತ್ತೆ, ದಯಮಾಡಿ ನೀವೇ ಅದರ ಭಾಗವಹಿಸುವಿಕೆಯನ್ನು ನೋಡ್ಕೊಳ್ಳಿ ಅಂತ ಹೇಳ್ತು. ಆದರೆ ಸರ್ಕಾರ ಒಪ್ಕೊಂಡಿಲ್ಲ. ಈಗ ಬ್ಯಾಡ್ ಬ್ಯಾಂಕ್ ಅನ್ನ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಮೆಂಬರ್ ಬ್ಯಾಂಕ್ಗಳು ಅವುಗಳೇ ಫಂಡ್ ಮಾಡಿ ಅವುಗಳೇ ಅದರ ಮೇಂಟೆನೆನ್ಸ್ ಅನ್ನ ಮಾಡಿಕೊಳ್ಳಬೇಕಾಗತ್ತೆ. ಈ ಪ್ರೈವೇಟ್ ಹಾಗೂ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳೇ ಫಂಡ್ ಮಾಡಬೇಕಾಗುತ್ತೆ. ಎಲ್ಲ ಸಮಸ್ಯಾತ್ಮಕ NPAಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಇದನ್ನ ಮಾಡೋದು. ಇದು ಹೇಗೆ ಕಾರ್ಯನಿರ್ವಹಿಸುತ್ತಪ್ಪ ಅಂತ ಅಂದ್ರೆ,
NPAಗಳನ್ನ ಮೊದಲಿಗೆ ARCಗಳಿಗೆ ಮಾರಾಟ ಮಾಡಲಾಗುತ್ತೆ. ಆ ARCಗಳು ಆ NPAಗಳನ್ನ ಸೆಕ್ಯೂರಿಟಿ ರೂಪಕ್ಕೆ ಅವುಗಳನ್ನ ತರುತ್ತೆ, ಕನ್ವರ್ಟ್ ಮಾಡುತ್ತೆ. ಆ ಸೆಕ್ಯೂರಿಟಿಗಳನ್ನ AIF ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಗಳಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಹೀಗೆ NPA ಇದ್ದಿದ್ದು AIF ಆಗಬೇಕು ಅನ್ನೋದು ಈ ಬ್ಯಾಂಕರ್ಸ್ ಅಸೋಸಿಯೇಷನ್, ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಏನಿದೆ ಅದರ ಉದ್ದೇಶ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಈಗಿರುವಂತಹ ಸಾಲಗಳಲ್ಲಿ 8% ಸಾಲಗಳು NPA, 10 ಸಾಲಗಳು, 100 ಸಾಲಗಳನ್ನು ಕೊಟ್ಟರೆ ಅದರಲ್ಲಿ 8 ಸಾಲಗಳು NPAಗಳಾಗ್ತಾ ಇವೆ. 90 ದಿನದಲ್ಲಿ ಎಂಥ ಬಡ್ಡಿನೂ ಬಂದಿರೋದಿಲ್ಲ, ಏನು ಒಂದು ರೀತಿಯಾದ ಇನ್ಆಕ್ಟಿವ್ ಅನ್ನೋ ಥರದಲ್ಲಿ ಆಗ್ಬಿಟ್ಟಿರುತ್ತೆ. ಸೊ ಹೀಗಾಗಿ 8% ಇದೆ. RBI ಇತ್ತೀಚೆಗೆ ಒಂದು ರಿಪೋರ್ಟ್ನಲ್ಲಿ ಹೇಳಿತ್ತು NPA 7.5% ಇದೆ. ಈ ವರ್ಷದ ಮಾರ್ಚಿಂದ ಸೆಪ್ಟೆಂಬರ್ನ ಒಳಗಾಗಿ 13.5%ಗೆ ಏರಿಕೆ ಆಗಬಹುದು ಅಂತ. ಆ ಕಾರಣಕ್ಕಾಗಿನೇ ಆತಂಕ ಇರೋದು. ಹೀಗಾಗಿನೇ ಬ್ಯಾಡ್ ಬ್ಯಾಂಕ್ ಅನ್ನ ಜಾರಿಗೆ ತಂದು ಎಲ್ಲ NPAಗಳಿಂದ ಹೇಗಾದ್ರೂ ಮಾಡಿ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಬ್ಯಾಂಕ್ಗಳು ಈಗ ಉದ್ದೇಶವನ್ನ ಈಗ ನೆರವೇರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇವೆ. ಆದರೆ ಸರ್ಕಾರದ ಸಪೋರ್ಟ್ ಈ ಮುಖೇನ, ಅಂದ್ರೆ ದುಡ್ಡಿನ ಮುಖೇನ ಸಿಕ್ಕಿಲ್ಲ. ಯಾಕೆಂದ್ರೆ ಸರ್ಕಾರದ ಹತ್ರನೂ ಸಹ ಈ ತಕ್ಷಣಕ್ಕೆ ಅಂಥ ಹಣ ಆಲ್ಮೋಸ್ಟ್ ಆರ್ಥಿಕವಾಗಿ ಸದೃಢವಾಗಿದೆ ಅನ್ನೋ ಥರದ್ದಿಲ್ಲ. ಹೀಗಾಗಿ ಈ ಬ್ಯಾಂಕ್ಗಳೇ ಫಂಡ್ ಮಾಡಿಕೊಂಡು ಬ್ಯಾಡ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿಕೊಂಡು ಎಲ್ಲ ಬ್ಯಾಂಕ್ಗಳ ಕೆಟ್ಟ ಸಾಲಗಳನ್ನು ಅಲ್ಲಿಗೆ ವರ್ಗಾಯಿಸಿ ಅವುಗಳನ್ನ ಹೇಗಾದ್ರೂ ಮಾಡಿ ಈಗ ವಾಪಸ್ ತರುವಂಥ ಅಥವಾ ಅವುಗಳನ್ನ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡುವಂಥ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಹೀಗಾಗಿ ಬ್ಯಾಲೆನ್ಸ್ ಶೀಟ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಂಡು ಬರುತ್ತೆ. ಇದು ಬ್ಯಾಡ್ ಬ್ಯಾಂಕ್ನ ಉದ್ದೇಶ. ಇಂಥ ಹಲವು ಇನ್ಫಾರ್ಮೇಶನ್ ಪಡ್ಕೊಳ್ಳೋದಕ್ಕಂತ ಸಬ್ಸ್ಕ್ರೈಬ್ ಆಗಿ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಬಹುದು. ಕೃಷಿ, ಬಿಸ್ನೆಸ್ ಅಥವಾ ಕರಿಯರ್, ಲೈಫ್ ಸ್ಟೈಲ್ ಯಾವುದೇ ಆಗಿರಲಿ, ಅಥವಾ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದನ್ನ ಕಲಿಯೋದು, ಈ ಎಲ್ಲ ವಿಚಾರವಾಗಿಯೂ ಸಹ ನೀವು ಕಲಿಯೋದಕ್ಕೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ನಲ್ಲಿ ಲಭ್ಯ ಇದೆ. ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಗೆದ್ದವರಿಂದ ಮಾರ್ಗದರ್ಶನ ಪಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗಿ. ನಮಸ್ಕಾರ.